ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಎಲೆಕ್ಟ್ರೋಲ್ ಬಾಂಡ್ನ ವಿಷಯ ದೇಶದೆಲ್ಲೆಡೆ ಈಗ ಚರ್ಚೆ ಆಗ್ತಾ ಇದೆ. ಒಂದು ಪ್ರಮುಖವಾದಂತಹ ಚರ್ಚಾ ವಿಷಯ ಕೂಡ ಆಗಿದೆ. ಹಾಗಾದ್ರೆ ಈ ಎಲೆಕ್ಟ್ರೋಲ್ ಬಾಂಡ್ ಅಂದ್ರೆ ಏನು ಅಂತ ನೋಡ್ತಾ ಹೋದ್ರೆ 2018ರಲ್ಲಿ ಮೋದಿ ಸರ್ಕಾರ ಜಾರಿಗೆ ತಂದಂತಹ ಒಂದು ವ್ಯವಸ್ಥೆ ಆಗಿದೆ. ಅಂದ್ರೆ ಈ ಎಲೆಕ್ಟ್ರೋಲ್ ಬಾಂಡ್ಗಳನ್ನು SBI ನಿಂದ ಖರೀದಿ ಮಾಡಿ ಯಾವ ರಾಜಕೀಯ ಪಕ್ಷಕ್ಕಾದರೂ ದೇಣಿಗೆ ರೂಪದಲ್ಲಿ ಅಂದರೆ ಡೊನೇಷನ್ ರೂಪದಲ್ಲಿ ನೀಡಬಹುದು. ಅದನ್ನು ರಾಜಕೀಯ ಪಕ್ಷಗಳು ತಮ್ಮ ಚುನಾವಣಾ ಪ್ರಚಾರಕ್ಕೆ ಅಥವಾ ಬೇರೆ ಬೇರೆ ಖರ್ಚುಗಳಿಗೆ ಬಳಸ್ಕೊಳ್ಬಹುದು. ಆದರೆ ಯಾರು ಇದನ್ನು ದಾನವಾಗಿ ನೀಡ್ತಾರೋ ಅಂದರೆ ದೇಣಿಗೆ ನೀಡ್ತಾರೋ ಅಂಥವರ ವಿವರಗಳನ್ನ ಗೌಪ್ಯವಾಗಿ ಇಡಲಾಗುತ್ತೆ, ಅಂದರೆ ಅನಾನಮಸ್ ಆಗಿ ಇಡಲಾಗುತ್ತೆ. ಇದರಿಂದ ಯಾವ ಪಕ್ಷಕ್ಕೆ ಯಾವ ಕಂಪನಿ ಅಥವಾ ಯಾವ ಟ್ರಸ್ಟ್ ದುಡ್ಡು ನೀಡಿದೆ ಅಂತ ಗೊತ್ತಾಗೋದಿಲ್ಲ. ಇದು ಕಳೆದ 4ರಿಂದ 5 ವರ್ಷಗಳಿಂದ ನಡ್ಕೊಂಡು ಬರ್ತಿರುವಂಥ ಒಂದು ವ್ಯವಸ್ಥೆ ಆಗಿತ್ತು. ಆದರೆ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಇದರ ಕುರಿತಾಗಿ ಒಂದು ಮಹತ್ವದ ತೀರ್ಪನ್ನು ನೀಡಿದ್ದು ಈ ಎಲೆಕ್ಟ್ರೋಲ್ ಬಾಂಡ್ಗಳನ್ನು ಅಕ್ರಮ ಅಂತ ಹೇಳಿ ಇದನ್ನು ರದ್ದು ಮಾಡಿದೆ. ಜೊತೆಗೆ SBIಗೆ ಯಾರು ಯಾವ ರಾಜಕೀಯ ಪಕ್ಷಕ್ಕೆ ಎಷ್ಟು ಬಾಂಡ್ಗಳ ರೂಪದಲ್ಲಿ ದೇಣಿಗೆ ನೀಡಿದ್ದಾರೆ ಅಂತ ಈ ಇನ್ಫಾರ್ಮೇಷನನ್ನು ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿತ್ತು. ಅದರಂತೆ ಕಾಲವನ್ನು ದೂಡಿಕೊಂಡು ಕೊನೆಗೂ ಕೂಡ SBI ಈ ಮಾಹಿತಿಯನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೊಟ್ಟಿದೆ. ಈ ಮಾಹಿತಿಯ ಪ್ರಕಾರ ಯಾವ ಪಾರ್ಟಿಗೆ ದೇಣಿಗೆ ರೂಪದಲ್ಲಿ ಎಷ್ಟು ಹಣ ಬಂದಿದೆ ಅಂತ ನೋಡ್ತಾ ಹೋದರೆ ಮೊದಲನೇದಾಗಿ BJPಗೆ ಅಂದರೆ ಫಸ್ಟ್ ನಂಬರಲ್ಲಿರೋದು BJPಗೆ ಏಪ್ರಿಲ್ 2019ರಿಂದ ಜನವರಿ 2024ರವರೆಗೆ ಸುಮಾರು 6,060 ಕೋಟಿ ರೂಪಾಯಿ ಎಲೆಕ್ಟ್ರೋಲ್ ಬಾಂಡ್ನಲ್ಲಿ ದೇಣಿಗೆ ರೂಪದಿಂದ ಬಂದಿದೆ. ಎರಡನೇ ಸ್ಥಾನದಲ್ಲಿ TMC ಇರೋದು. ಈ ಒಂದು ತೃಣಮೂಲ್ ಕಾಂಗ್ರೆಸ್ ಪಕ್ಷ 1,610 ಕೋಟಿ ರೂಪಾಯಿ ದೇಣಿಗೆ ರೂಪದಲ್ಲಿ ಪಡ್ಕೊಂಡಿದೆ. ಮೂರನೇ ಸ್ಥಾನದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1,422 ಕೋಟಿ ರೂಪಾಯಿನ ಪಡ್ಕೊಂಡಿದೆ. ಇದಾದಮೇಲೆ 4ನೇ ಸ್ಥಾನದಲ್ಲಿ ತೆಲಂಗಾಣದ ಭಾರತ್ ರಾಷ್ಟ್ರೀಯ ಸಮಿತಿ ಅಂದರೆ BRS 1,215 ಕೋಟಿ ರೂಪಾಯಿನ ದೇಣಿಗೆ ರೂಪದಲ್ಲಿ ಪಡ್ಕೊಂಡಿದೆ. 5ನೇ ಸ್ಥಾನದಲ್ಲಿ AAP ಅಂದರೆ AAP 65 ಕೋಟಿಯನ್ನು ಪಡೆದಿದ್ರೆ. ಇದರ ನಂತರದ ಸ್ಥಾನದಲ್ಲಿ ನಮ್ಮ ರಾಜ್ಯದ JDS ಇದೆ 44 ಕೋಟಿ ರೂಪಾಯಿಯೊಂದಿಗೆ. ಸೊ ಇದೆಲ್ಲದರ ಜೊತೆಗೆ ಯಾವ್ಯಾವ ಕಂಪನಿ ಅಥವಾ ವ್ಯಕ್ತಿಗಳು ಹೆಚ್ಚಿನ ದೇಣಿಗೆಯನ್ನು ಈ ರಾಜಕೀಯ ಪಕ್ಷಗಳಿಗೆ ಈ ಎಲೆಕ್ಟ್ರಾನ್ ಬಾಂಡ್ ರೂಪದಲ್ಲಿ ನೀಡಿದ್ದಾರೆ ಅಂತ ನೋಡ್ತಾ ಹೋದರೆ ಮೊದಲನೇದಾಗಿ ಒಬ್ಬ ವ್ಯಕ್ತಿ ಹಾಗೂ ಆತನ ಕಂಪನಿ, ಆತನ ಹೆಸರು ಸ್ಯಾಂಟಿಯಾಗೋ ಮಾರ್ಟಿನಿ. ಲಾಟ್ರಿ ಕಿಂಗ್ ಅಂತಾನೆ ಖ್ಯಾತವಾಗಿರುವಂಥ ಕೊಯಮತ್ತೂರಿನ ವ್ಯಕ್ತಿಯ ಕಂಪನಿಯಾದಂಥ ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್ ಸರ್ವಿಸಸ್. ಈ ಕಂಪನಿ ಸುಮಾರು 1,368 ಕೋಟಿ ರೂಪಾಯಿಗಳನ್ನು ದೇಣಿಗೆ ರೂಪದಲ್ಲಿ ಎಲೆಕ್ಟ್ರಾಲ್ ಬಾಂಡ್ಗಳ ಮುಖಾಂತರ ನೀಡಿದೆ. ಜೊತೆಗೆ ಎರಡನೇ ಸ್ಥಾನದಲ್ಲಿ ಹೈದರಾಬಾದ್ ಮೂಲದ ಮೇಘಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ಸ್ ಲಿಮಿಟೆಡ್. ಈ ಕಂಪನಿ 966 ಕೋಟಿ ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿದೆ. ಮೂರನೇ ಸ್ಥಾನದಲ್ಲಿ ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್. ಈ ಕಂಪನಿ 410 ಕೋಟಿ ರೂಪಾಯಿನ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯಾಗಿ ನೀಡಿದೆ. ಮೂಲಗಳ ಪ್ರಕಾರ ಈ ಕಂಪನಿ ಇದೆಯಲ್ಲ ಕ್ವಿಕ್ ಸಪ್ಲೈ ಚೈನ್, ಈ ಕಂಪನಿ ರಿಲಯನ್ಸ್ ಕಂಪನಿಯ ಭಾಗ ಅಂತ ಕೂಡ ಹೇಳಲಾಗಿದೆ. ಆದರೆ ಇದನ್ನು ರಿಲಯನ್ಸ್ ಕಂಪನಿ ತಿರಸ್ಕಾರ ಮಾಡಿದೆ. ಇನ್ನು ಇದೇ ಥರ ಲಿಸ್ಟ್ ಹೀಗೆ ಮುಂದುವರಿತಾ ಹೋಗುತ್ತೆ. ಇಷ್ಟೆಲ್ಲ ಆದರೂ ಕೂಡ ಇಂದು ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ SBI ಬ್ಯಾಂಕ್ಗೆ ನಿಖರವಾದ ಬಾಂಡ್ಗಳ ಸಂಖ್ಯೆಯನ್ನು ಸಲ್ಲಿಸದೆ ಇರೋದಕ್ಕೆ ಛೀಮಾರಿ ಕೂಡ ಹಾಕಿದೆ. ಮುಂದೆ ಈ ಒಂದು ಪ್ರಕರಣ ಅಥವಾ ಈ ಒಂದು ವಿವಾದ ಅಥವಾ ಈ ಒಂದು ವಿಷಯ ಯಾರ ಬುಡಕ್ಕೆ ಬರುತ್ತೋ ಅಂತ ಕಾದು ನೋಡಬೇಕು.